ತಿಪ್ಪೇಗೊಂಡನಹಳ್ಳಿ ತೋಟಗಾರಿಕೆ ಕ್ಷೇತ್ರ, ತೋಟಗಾರಿಕೆ ಪ್ರವಾಸಿ ತಾಣ ಅಂತಿದೆ. ಮತ್ತು ನಾರ್ತ್ ಟೂರಿಸಮ್ ಅಂತಿದೆ. ತಿಪ್ಪೇಗೊಂಡನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಒಳಗಡೆ ಹೋಗೋಣ ಅಂತ ಬನ್ನಿ, ನೋಡೋಣ ಏನೇನಿದೆ ಅಂತ. ಕಾಲುನಡಿಗೆ ದಾರಿ, ಸೈಕಲಿಂಗ್ ದಾರಿ, ಆಟ ಆಡುವ ಮೈದಾನ ಕೂಡ ಇದೆ. ಔಷಧಿ ಮತ್ತು ಸುಗಂಧ ದ್ರವ್ಯ ಗಿಡಗಳ ಸಾಕು ಇದೇ ರೂಟಲ್ಲಿ ಇದೆ, ನೋಡೋಣಂತೆ. ಅದು ಕೂಡ ಇಲ್ಲಿ ಹಲವಾರು ಸಸ್ಯಗಳು ಇದ್ದಾವೆ, ಹಲವಾರು ಗಿಡ ಮರಗಳು ಇದ್ದಾವೆ. ಅದರ ಹೆಸರು ಕೂಡ ನಮಗೆ ಗೊತ್ತಿಲ್ಲ. ಪ್ರತಿಯೊಂದನ್ನು ಅದನ್ನು ನೋಡ್ಕೊಂಡು ಬರೋಣ ಅಂತ ಬನ್ನಿ. ವಿವಿಧವಾದಂಥ ಔಷಧಿಗಳು ಪ್ರತಿಯೊಂದು ಇಲ್ಲೇ ಇರುವುದರಿಂದ ಅದಕ್ಕೋಸ್ಕರ ನಾವು ವಿಸಿಟ್ ಮಾಡಿದ್ದೀವಿ. ಮಿಂಟಿ ಪುದೀನ ಅಂತಾರೆ ನೋಡಿ, ಇಲ್ಲಿ ಕಾಣಿಸ್ತೈತಲ್ಲ, ಇದೆ ಮಿಂಟಿ ಪುದೀನ. ಪುದೀನಲ್ಲಿ ಸುಮಾರು ಥರ ಇದ್ದಾವೆ. ಗುಲ್ಗಂಜಿ ಗಿಡ ನೋಡಿ, ಗುಲ್ಗಂಜಿ ಗಿಡ ಯಾವ ರೀತಿ ಇರ್ತಂತ ಅದು ಕೂಡ ತೋರಿಸ್ತೀನಿ ನಿಮಗೆ. ಇದು ಗುಲ್ಗಂಜಿ ಗಿಡ. ಹಿಂದಕ್ಕೆ ಬಂಗಾರನ ಈ ಗುಲ್ಗಂಜಿನಿಂದ ತೂಕ ಮಾಡ್ತೀರಂತೆ. ಈ ಒಂದು ಗುಲ್ಗಂಜಿ 1 ಗ್ರಾಮ್ ಲೆಕ್ಕ ಬರ್ತದೆ ಇದರೊಳಗಡೆ ಇರೋದ್ರ. ಅದು ಕೆಂಪು ಮತ್ತು ಬ್ಲ್ಯಾಕ್ ಕಲರ್ ಬರ್ತದಲ್ಲ, ಅದೇ ಗುಲ್ಗಂಜಿ ಅಂತ ಹೇಳ್ತಾರೆ. ಇದು ನಾಗದಾಳಿ ಗಿಡ. ಇದು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ನಿಮಗೂ ತೋರಿಸ್ತೀನಿ ಅಂತ ಬನ್ನಿ. ನೋಡಿ, ಇದೇ ನಾಗದಾಳಿ ಗಿಡ. ನಾವು ಕೂಡ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಈ ತೋಟದಲ್ಲಿ ಪ್ರತಿಯೊಂದು ಇದೆ, ಪ್ರತಿಯೊಂದು ಸಸ್ಯ ಇದ್ದಾವೆ. ಇದು ಅಯ್ಯಪ್ಪನ ಗಿಡ ಅಂತೇಳಿ ನೋಡಿ, ಇದೇ ನಾವು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ಈ ರೀತಿ ಇರುತ್ತೆ ಅಂತೇಳಿ. ಇದು ಅಯ್ಯಪ್ಪನ ಗಿಡ. ಇದೆಲ್ಲ ಆಯುರ್ವೇದಿಕ್ ಬೆಳೆಸ್ತಾರಂತೆ. ಇದು ಚಕ್ರಮುನಿ ಗಿಡ ನೋಡಿ, ಈ ಥರ ಚಿಕ್ಕ ಚಿಕ್ಕ ಕಾಯಿ ಬಿಡ್ತಾ ಇದೆ ನೋಡಿ. ಇದು ಇನ್ನೂ ದುಟ್ಟದ ಬೆಳೀತದೆ. ಈ ಟ್ವಿಂಟರ್ ಗಿಡ ನೋಡಿ, ಟ್ವಿಂಟರ್ ಗಿಡ ಹೀಗಿರುತ್ತೆ ನೋಡಿ. ಹಸಿರು ಅಲ್ಲ, ಈ ಕಡೆ ಕೆಂಪು ಅಲ್ಲ, ಈ ಕಲರ್. ಕಾಶಿಕಣಗಲೆ ಗಿಡ. ಇದು ನಮ್ಮ ಮನೆ ಹತ್ರ ಎಲ್ಲ ಪ್ರತಿಯೊಂದು ಥರ ಬೆಳೆದು. ಇದಕ್ಕೆ ಈ ಹೆಸರು ಕೂಗ್ತಾರೆ ಅಂತ ಗೊತ್ತಿರಲಿಲ್ಲ ನಮಗೂ, ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಆ ಹೆಸರು ನೋಡಿಬಿಟ್ಟು. ಇದು ಮಧುನಾಶಿನಿ ಗಿಡ ಅಂತ ಹೇಳ್ತಾರೆ ನೋಡಿ, ಈ ಥರ ಬಳ್ಳಿ ಬರುತ್ತದೆ. ಇದೆಲ್ಲ ಆಯುರ್ವೇದಿಕ್ ಯೂಸ್ ಮಾಡ್ತಾರಂತೆ. ಅದು ನಮ್ಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಆದರೂ ಮಾಡಿದ್ದೀವಿ. ಇದು ಒಂದು ಚಕ್ರಮುನಿನೂ ಅಲ್ಲ, ಇದು ನಿಂಬೆ ಹುಲ್ಲು ಅಂತ ಹೇಳ್ತಾರೆ, ಗೊತ್ತಾ? ನಿಂಬೆ ಹುಲ್ಲು ಇದೆ ಅನಿಸುತ್ತೆ, ಮೋಸ್ಟ್ಲಿ ಇದೆ. ಅದ್ರ ಫೋಟೋ ಹಿಂದ್ಗಡೆ ಹಾಕಿದರೆ ಇದೇ ನಿಂಬೆ ಹುಲ್ಲಿನ ಗಿಡ ನೋಡಿ. ಇದು ಲಾವಂಚ ಗಿಡ ಅಂತೆ. ಸೇಮ್ ಅದೇ ನಿಂಬೆ ಹುಲ್ಲಿನ ಥರನೇ ಇದೆ, ಆದರೆ ಇದು ಬೇರೆ ತಳಿ. ಈ ಪೌಂಚಲಿ ಗಿಡ, ಇದು ನೋಡೋಣ ಬನ್ನಿ, ಇದು ಹೇಗಿರುತ್ತೆ. ಇದು ಹೀಗೆ ಸೇಮ್ ಪುದೀನ ಥರ ಇರ್ತದೆ, ಆದರೆ ಹೆಸರು ಬೇರೆ ಮೋಸ್ಟ್ಲಿ. ಇದು ರೋಸ್ ಮೇರಿ ಗಿಡ. ಇದು ರೋಸ್ ಮೇರಿ ಹೀಗಿರುತ್ತೆ. ಓಕೆ, ಏನು ಇಷ್ಟೊಂದು ಚಿಕ್ಕ ಚಿಕ್ಕದಾಗಿದೆ, ನಮ್ಗೆ ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಈ ಸಸ್ಯಗಳನ್ನು. ಜ್ಯೂಸ್ ಗಿಡ ಅಂತೆ. ಇದು ಕೂಡ ಆಯುರ್ವೇದಿಕ್ಕೆ. ಪ್ರತಿಯೊಂದು ಆಯುರ್ವೇದಿಕ ಏನೇನು ಉಪಯೋಗ ಇದ್ದಾವೆ ಎಲ್ಲ ಸಸ್ಯಗಳು ಇಲ್ಲಿ ಇದ್ದಾವೆ. ಈ ಜ್ಯೂಸ್ ಗಿಡ. ಇದು ಲವಂಗ ತುಳಸಿ ಗಿಡ ಅಂತ ನೋಡಿ. ತುಳಸಿಯಲ್ಲಿ ಇಷ್ಟೆಷ್ಟು ಗಿಡಗಳಿದ್ದಾವೆ, ಅದು ಕೂಡ ತೋರಿಸ್ತೀನಿ ನಿಮಗೆ. ಕೃಷ್ಣ ತುಳಸಿ ಅಂತೆ ನೋಡಿ. ಅವಾಗ ಲವಂಗ ತುಳಸಿ ನೋಡಿದ್ವಿ, ಕೃಷ್ಣ ತುಳಸಿ ಗಿಡ. ವಿಷ್ಣು ತುಳಸಿ ಗಿಡ ಇದು ನೋಡಿ, ಹೀಗಿರುತ್ತೆ. ಇದು ಅಲ್ಲ, ಇದು ಲವಂಗ ತುಳಸಿನೇ, ಇದು ವಿಷ್ಣು ತುಳಸಿ ಗಿಡ. ಕಾಣ್ತೈತೆ ನೋಡಿ. ಮರುಗ ಗಿಡ. ಇದು ಮರುಗ ಗಿಡ ಅಂತ ನೋಡಿ. ಇದು ಬೆಳೆದೇ ಇಲ್ಲ, ಇನ್ನೂ ಚಿಕ್ಕ ಚಿಕ್ಕದಾಗಿದ್ದಾವೆ. ನಮ್ಮ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಆದರೂ ಕೂಡ ನಾವು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಮಿಂಟಿ ಪುದೀನ ನಿಮ್ಗೆ ಆವಾಗಲೇ ತೋರಿಸಿದ್ದೀನಿ, ನೋಡಿದರೆ ಸುಮಾರು ಒಂದಲ್ಲ ಎರಡಲ್ಲ, ಸುಮಾರು ಸಸ್ಯ. ಇದೊಂದು ಆಯುರ್ವೇದಿಕ್ ಯೂಸ್ ಮಾಡುವಂಥ ಸಸ್ಯಗಳು ಸುಮಾರು ಇದ್ದಾವೆ. ಅಷ್ಟು ವಿಡಿಯೋ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗಲಿಲ್ಲ. ಇದೇನೋ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೀವಿ. ಸುಮಾರು 32 ಎಕರೆ ತೋಟ ಇದೆ ನೋಡಿ, ಪೂರ್ತಿ 32 ಎಕರೆ ತೋಟ ಆಯುರ್ವೇದಿಕ್ಕೆ. ಒಳಗಡೆ ಆಯುರ್ವೇದಿಕ್ ಗಿಡಗಳು ಇದ್ದಾವೆ. ಇದು ಆಟ ಆಡುವಂಥ ಮಕ್ಕಳಿಗೆ ಪ್ರತಿಯೊಂದು ಎಲ್ಲ ಇಲ್ಲೇ ಇದ್ದಾವೆ. ಫ್ಯಾಮಿಲಿ ಸಮೇತ ಬರ್ಬೋದು. ಆಟ ಆಡೋಕ್ಕೆ ಎಲ್ಲ ರೀತಿಯಲ್ಲಿ ಇದೆ ಇಲ್ಲಿ. ಬರೀ ಪಾರ್ಕ್ ಮಾತ್ರ ಅಲ್ಲ, ಇಲ್ಲಿ ಜೇನು ಸಾಗಾಣಿಕೆ ಇದೆ, ಸಸ್ಯ ವಿವಿಧ ಔಷಧಿಗಳ ತಯಾರಿಕೆ, ಇಲ್ಲೆಲ್ಲ ಪ್ರತಿಯೊಂದು ಸಸ್ಯಗಳಿದ್ದಾವೆ. ಕೂತ್ಕೊಂಡು ಇಲ್ಲಿ ಊಟ ಕೂಡ ಮಾಡ್ಬೋದು, ಫ್ಯಾಮಿಲಿ ಸಮೇತ ಬರ್ಬೋದು. ಇದು ತಿಪ್ಪೇಗೊಂಡನಹಳ್ಳಿ ದಾಬಸ್ಪೇಟೆ ಹೋಗೋ ರೋಡಲ್ಲಿ ಸಿಗುತ್ತೆ ನಿಮಗೆ, ಲೆಫ್ಟ್ ಸೈಡಿಗೆ.